ದಿಢೀರವಾಗಿ ಕೊಡುವಂಥ ರಾಜೀನಾಮೆ ಕೊಡುವಂಥದ್ದಕ್ಕೇನು ಕಾರಣ ಇಲ್ಲ. ಸವಿಸ್ತಾರವಾಗಿ ಚರ್ಚೆ ಮಾಡೇ ರಾಜೀನಾಮೆ ಕೊಟ್ಟಿದ್ದನು. ಕಳೆದ 42 ವರ್ಷದಿಂದ ಅಲ್ಲಿ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 27 ವರ್ಷ ಅಧ್ಯಕ್ಷನಾಗಿ 42 ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ 60 ಆದು ನನಗೆ 60 ಅಂದ್ರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಗಮನಕ್ಕೆ ಬಂದರು. ಅವಾಗ 60 ವಯಸ್ಸಿಗೆ ಬಿಡೋದಪ್ಪ, 60 ಆಕೈತಿ ಬಿಡೋದು ಅಂತ ಹೇಳಿ ಇಷ್ಟ. ಅದು 21ನೇ ತಾರೀಕು ಐತಿ ನಂದ. 21ಕ್ಕೆ ನಂಗೆ 60 ಮುಗಿತಾವು. ಈಗ ಮಾಡಿ ನಾ ಕೊಟ್ಟದ್ದು 3 ತಾರೀಕಿನಾಗ ಕೊಟ್ಟಿದ್ದೆ. ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, ನಮ್ಮ DCC ಬ್ಯಾಂಕಿನ ಎಲ್ಲ ನಿರ್ದೇಶಕರು 16 ಜನ ಆಯ್ಕೆ ಆದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನೇ ಮಾಡಿ ರಾಜೀನಾಮೆ ಪತ್ರವನ್ನು ಇವತ್ತು ದಿವಸ ಸತೀಶ್ ಜಾರಕಿಹೊಳಿಗೆ ಮತ್ತು ಬಾಲಚಂದ್ರ ಜಾರಕಿಹೊಳಿಗೆ ಕೊಟ್ಟು ಕಳಿಸುವಂಥ ಕೆಲಸ ಮಾಡಿ. ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ನಾನು ಕೇಳಿನ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ, ಅಂಥ ವಿಷಯವೂ ಬಂದಿಲ್ಲ, ಏನೂ ಆಗಿಲ್ಲ. ಎರಡನೇದು, ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದೇಶಕರು ಅಂಥ ತಪ್ಪು ಕೆಲಸ ಯಾರೂ ಮಾಡಿಲ್ಲ. ವಿಶೇಷವಾಗಿ 42 ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತದ್ದು ಇರ್ಬೋದು. ಆದರೆ DCC ಬ್ಯಾಂಕಿನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದು ಎಲ್ಲ ಜನರನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಬ್ಯಾಂಕ್ ಸದೃಢವಾಗೈತಿ, ದಷ್ಟಪುಷ್ಟವಾಗೈತಿ, ತಮ್ಮ ಸೇವೆ ಸಲಾಗಿ ಸದಾ ಬದ್ಧ ಐತಿ. ತಮ್ಮ ಹಣದ ಯಾವುದೂ ಕಾಳಜಿ ಮಾಡೋಕ್ಕೆ ಹೋಗಬೇಡ್ರಿ. ತಮ್ಮ ಹಣ ಸುರಕ್ಷಿತವಾಗೈತಿ. ಅದಕ್ಕೆ ಯಾರೂ ಇನ್ನು ಮತ್ತೆ ಬೇಕಾದ್ರೆ ನಿಮಗೆ ಯಾವುದೇ ಹೊಸ ರೀತಿ ನಮಗೆ ಈ ಒಕ್ಕಲ್ತನಕ್ಕೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯ ಬೇಕಾದ್ರೆ ತಾವು ತೊಗೊಳ್ರಿ, ಮತ್ತು ನಾವು ಕೊಡ್ತೀವಿ. ಆದರೆ ಇಟ್ಟಂಥ ಠೇವುಗಳನ್ನು ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಯಾವ ಗ್ರಾಹಕರಿಂದ ಆಗಬಾರ್ದು. ಒಬ್ಬ ಮಾಜಿ ಅಧ್ಯಕ್ಷ ಹಾಲಿ ಅಧ್ಯಕ್ಷ ಏನಂತೀರ ಅಂದ್ರಿ, ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸಂಸ್ಥೆ ನಿಮ್ಮದ, ನಿಮಗಾಗಿರ್ತದೆ, ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಬದ್ಧದ. ಅದಕ್ಕೆಲ್ಲರೂ ನಾವು ನಿರ್ದೇಶಕರು ಅದರ ಜವಾಬ್ದಾರಿಯನ್ನು ಹೊತ್ತಿದ್ದೀವಿ ಮತ್ತು ಜಿಲ್ಲೆಯ ಹಿರಿಯರು ಅದನ್ನು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈಗ ನಂದು ಅದು ಹೊಸ ಅಧ್ಯಕ್ಷರಾದ ಕೂಡಲೇ ಒಬ್ಬ ನಿರ್ದೇಶಕನಾಗಿ ಅಲ್ಲಿ ನನ್ನ ಕೆಲಸ ನಾನು ನಿರ್ವಹಿಸ್ತಾನೆ. ಜಿಲ್ಲೆಯ ಎಲ್ಲ ತಾಲೂಕಿನ ಬಗ್ಗೆ ಲಕ್ಷ್ಯ ಇಡ್ತಾನೆ. ಪರಿಗಣನೆ ಮಾಡಿಕೊಂಡಿಲ್ಲ ಮಾಡಿದಾರೆ ಅಂತ ಸರ್. ಒಬ್ರು ಮಾಡಂತ ಹೇಳೋದು ಸದಸ್ಯರನ್ನ, ಒಬ್ರು ಮಾಡಬಾರ್ದು ಅಂತ ಹೇಳೋದು ಎಲ್ಲೋ ತಾವೋ ಇದರಿಂದ ಇಲ್ಲ. ಅದಕ್ಕಿಂತ ನೋಡ್ರಿ, ಯಾರು ಅಡ್ಕತ್ತರಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತರಾಗಿ ಯಾರು ಸಿಗಿಸ್ತಾರೋ ಮಾಡ್ತಂತ ಹಂಗೇನು ನಾ ಭಾವಿಸಿಲ್ಲ. ಮೊದಲೇದ್ದು ನಿಮಗೂ ಬಹುಶಃ ಗೊತ್ತಿರ್ಬೋದು, ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇನೆ. ಏನು 60 ವರ್ಷ ಆದರೂ ಪಾನ ಬಿಡ್ತಂತಂದು ಭಾವನೆಯನ್ನು ಸಾಕಷ್ಟು ಜನ ಮುಂದೆ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ. ನನ್ನೇನು ಅಡ್ಕತ್ರೆಯಲ್ಲಿ ಸಿಗಿಸಾಕ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ. ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀನಿ. ಒಬ್ರು ಮಾಡಂತಾರೋ ಒಬ್ರು ಬ್ಯಾಡ್ ಅಂತಾರೋ, ಇದು ನನಗೆ ನೋವಾಗಿನ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ. ಯಾಕಂದ್ರೆ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳಬೇಕು, ಒಬ್ರು ಮಾಡನ್ನವ್ರ ಒಬ್ರು ಬಿಡ ಅನ್ನವ್ರ. ಯಾಕಂದ್ರೆ ಒಂದು ಈ ಶಿವ ತಾ ನಡೆದು ಬಂದಂಥ ದಾರಿಯನ್ನು ಶಿವಾಲೋಕನ ಅಂತ ನಾವು ಅಂತೀವಿ. ಯಾವಾಗ ನೀವು ಶಿವನ ನೋಡ್ರಿ, ಬಾಕಿ ಪ್ರಾಣಿಗಳಿಗಿಂತ ಶಿವ ಅನ್ನೋದು ಏನೈತಿ, ಅದು ಹೆಚ್ಚು ನಡೆದ ಕೂಡಲೇ ಹಿಂದೆ ತಿರುಗಿ ನೋಡೋದೈತೆ. ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು. ಹಾಗೆ ಈಗ ನಾನು 42 ವರ್ಷ ನಡೆದು ಬಂದ ದಾರಿಯನ್ನು ಒಮ್ಮೆ ನಾ ಎಣಿಕೆ ಹಾಕಿ ನೋಡಿದಾಗ 42 ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ. ಅದನ್ನು ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ಗೆ ಬರುವಾರು ಅನ್ನುವಂಥ ಭಾವನೆ ನನ್ನ ಹತ್ತಲ್ಲಿ ಬರ್ತಿತ್ತು. ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ, ಅಥವಾ ಯಾರೂ ಉದ್ದೇಶಪರ ಕೈಗೆ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ. ಇದು ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ನಾನು ಕೊಡ್ತೇನೆ ರೀ, ಮತ್ತು ತೊಗೊಳ್ರಿ, ಮತ್ತು ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು. ಸಂಸ್ಥೆ ಅಡಚಣೆ ಬರೋದು ಬೇಡ. ಯಾಕಂದ್ರೆ ಸಂಸ್ಥೆ ವಿಶೇಷವಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈ ಸಿದ್ದರಾಮಯ್ಯನ ಮ್ಯಾಗ
ಭಾಳ. ಯಾಕಂದರೆ ಆ್ಯಸ್ ಪರ್ಸ್ನಲಿ ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರರು ನಾವು ಮೊದಲಿಂದ ನೋಡ್ಕೋತಿದ್ವಿ. ಯಾಕಂದ್ರೆ ನಾವು ಜನತಾ ಪರಿವಾರ, ಅವರು ಜನತಾ ಪರಿವಾರ. ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ. ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೂ ಒಂದೇನೋ ಗೂಬೆ ಬಂದದ. ಅದು ಖರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು. ಅಷ್ಟೆಲ್ಲ ಮಾಡುವಷ್ಟರೊಳಗೆ JDSದಾಗೂ ನಾವು ಇದ್ದವರು. ಆಡ ಮುಟ್ಟದ ಗಿಡವಿಲ್ಲ, ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ. ಹಂಗೆ ನಾವು ಎಲ್ಲ ಕಡೆ ಹೋಗಿ ಬಂದೆವು. ಆದರೆ ಏನಾಗೈತೆ ರೀ, ಈಗ ನೀವು ಕೇಳಿದಂಗೆ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲೀನವರು ಎಲ್ಲ ನಮ್ಮ ಜೊತೆ ಅದಾರಿ. ಅದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನೇ ಬೇರೆ ಇತ್ತು, ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನೇ ಬೇರೆ ಅದ. ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ಸಾಗ ಇರ್ಬೋದು, ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯದಿಂದ ಸಾಕಷ್ಟು ಬಾರಿ ನಿಭಾಯಿಸಿದವರು. ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂಬೇಕಿತ್ತು. ಮಾಜಿ ಮುಖ್ಯಮಂತ್ರಿ ಹೇಳಿದ JDS ಕುಮಾರಸ್ವಾಮಿ ಅವರು ದಕ್ಷ ಎಲ್ಲನೂ ಹೋದ್ರು, ಬಟ್ ಅವ್ರ ಮ್ಯಾಗೂ ಎಲ್ಲಿಂದೋ ಬಂದು ಗೂಬೆ ಕುಂತದ್ದು. ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು. ಕರೆಗೆ ಅವ್ರಿಗೂ ಇವತ್ತು ಕಳಂಕವನ್ನು ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್, ನಮ್ಮ ಅಶೋಕ್ ಅವ್ರ ವಿರುದ್ಧ ನೀನೇನೋ ಒಂದು ಸುದ್ದಿ ಕೇಳಿ ಬರಾಕತ್ತ. ಅಂದರೆ ವಿಶೇಷವಾಗಿ ಈಗಿನ ರಾಜಕಾರಣ ಅಂದ್ರೆ ಹೆಂಗೈತಿ ನಿಮ್ಗೆ ಹೇಳಬೇಕು. ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ. ಯಾರು ಬೆಳೆದಾರ ಅವ್ರು ಕಟ್ ಮಾಡಿದ್ರೆ ವಿಷಯ ಮುಗೀತು. ಈಗ ಎರಡು ಗೆರೆ ಇರ್ತಾವೆ. ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರಾಜಕಾರಣ ಇದ್ರೆ ನೀವು ಬೆಳಕ್ಕೆ ಪ್ರಯತ್ನ ಮಾಡಿರಿ, ಇವನಕ್ಕಿಂತ ಹೆಚ್ಚು ನೀವು ಬೆಳಕ್ಕೆ ಪ್ರಯತ್ನ ಮಾಡಿ. ಈಗ ಇಷ್ಟ ಇರ್ತೀರಿ, ಇಲ್ಲೇ ಇರೋದಪ್ಪ ನನಗೇನು ಬೆಳೋ ಪ್ರಯತ್ನ ಇಲ್ಲ, ಇದನ್ನ ಕಟ್ ಮಾಡಿಬಿಡಾಕತ್ತ. ಹಂಗೆ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗಿಸುವಂಥ ಅಥವಾ ಸಿಗುವಂಥ ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಾಕತ್ತೀರಿ, ನಾವು ನೋಡಾಕತ್ತೀವಿ. ಮತ್ತು ಈಗ 10 ವರ್ಷದಾಗ ಭಾಳ ಆಯ್ತು, 10 ವರ್ಷದಾಗ ಭಾಳ ಆಯ್ತು. ಮತ್ತು ಯಾರೋ ಏನೇ ಹೇಳಿ, ಯಾವುದೇ ಪಕ್ಷದವ್ರು ಏನು ಹೇಳಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ. ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ. ಎಲ್ಲ ಪಕ್ಷಗಳು ನೋಡಿಬಿಟ್ಟು ಈ ಮಣ್ಣಿದ ಒಂದು ವ್ಯಾಖ್ಯಾನ ಮಾಡಿದರು. ನಮ್ಮ ನೀವು ತೆಗೆದ್ರೆ ನಿಮ್ಮನ್ನು ನಾವೆಲ್ಲ ತೆಗಿತೀವಿ ಅಂದರು. ಅಂದ್ರೆ ಆ ಥರ ಅರ್ಥ ಅವರು ಮಾಡಿದಾರೆ ಇವರು ಮಾಡಿದಾರೆ ಅನ್ನಂಗೆ ಆಯ್ತು. ನಮ್ಮ ವಿಷಯಗಳನ್ನು ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ. ಇಟ್ ಮೀನ್ಸ್ ಅವ್ರು ರೂಲಿಂಗ್ದಾಗಿದ್ದಾಗ ಅವ್ರು ಮಾಡಿದ್ದನ್ನು ಇವ್ರು ಒಪ್ಕೊಂಡಾರ. ಈಗ ಅವ್ರು ರೂಲಿಂಗ್ದಾಗ ಬಂದಾರ, ಇವ್ರು ಅಪೋಸಿಷನ್ದಾಗ ಅದಾರ, ಅವ್ರು ಮಾಡಿದ್ದನ್ನು ಇವ್ರು ಒಪ್ಕೊಳಕತ್ತಾರೆ. ಅಂದರೆ ಒಟ್ಟು ನಾವು ಏನು ಮಾಡ್ತೀವಿ ಮಾಡ್ಕೊತ ಹೋಗ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಗ ಮಾಡ್ಕೊತ ಹೋಗ್ತೀವಿ, ನೀವು ಜಗತ್ತೆಲ್ಲ ನೋಡ್ಕೊತಿರ್ಲಿ ಅನ್ನೋಂಥ ಲೆಕ್ಕದಾಗ ಅದಾರ. ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರ್ದು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ. ಅದನ್ನು ಹಿರಿಯರ ಜೊತೆ ಇನ್ನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ, ಯಾಕಂದರೆ ಇದನ್ನೆಲ್ಲ ಇಷ್ಟೆಲ್ಲ ದಿವಸ ನಾವೆಲ್ಲ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನನ್ನ ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣೀಭೂತರು. ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ಇನ್ನೂ ಅದಾರ. ನಮಗೆಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದಾರ, ಅವ್ರನ್ನೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ. ಮತ್ತು ಯಾವುದಕ್ಕೂ ಇವತ್ತು ಕತ್ತಿ ಕುಟುಂಬ ರಾಜಕಾರಣದಾಗ ಇದ್ರೂ ತಮ್ಮ ಸೇವೆಗೆ ಸದಾ ಬದ್ಧವಾಗೈತಿ. ರಾಜಕಾರಣದಾಗ ನಾವು ಇಲ್ಲದೆ ಹೋದ್ರೂ ನಾವು ಸದಾ ಸೇವೆಗೆ ಬದ್ಧರಾಗಿದ್ದೀವಿ. ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ, ಸಮಾಜಕಾರಣದಾಗ ಆಸಕ್ತಿ ಇದೆ. ಎಲ್ಲರೂ ತಪ್ಪಾಕತ್ತಿದ್ರೆ ತಿಳಿಸಿ ಹೇಳಬೇಕು. ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಮತ್ತು ಸಮಾಜ ಬೆಳೆದಾಗ ನಾವು ಬೆಳೆದ ಜೊತೆಗೆ ಸಮಾಜವನ್ನು ಬೆಳೆಸಬೇಕು. ಈ ರಾಜಕಾರಣಕ್ಕಿಂತ ಸಮಾಜಕಾರಣ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ಐತಿ. ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀನಿ ಮಾತನ್ನು ಹೇಳಿ